ಅವ್ರ ಜೊತೆಗೆ ಬಂದೆ, ಇನ್ನೇನು ವಿಶೇಷ ಏನಿಲ್ಲ. ಸರ್, ಜೊತೆಗೆ ಸಾಕಷ್ಟು 3 ದಿನಗಳ ಕಾಲ ಸಾಕಷ್ಟು ಗೊಂದಲ ಆಗಿತ್ತು, ಆತಂಕದ ಮನೆ ಮಧ್ಯೆ ಚಿಕ್ಕಮಗಳೂರು ಜನತೆಗೆ ಸಾಕಷ್ಟು ನಿಮಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ನಾನು ಕಳೆದ 20 ವರ್ಷದಿಂದ ಶಾಸಕನಾಗಿದ್ದೀನಿ. ಯಾರಿಗೂ ಕೆಟ್ಟದ್ದು ಮಾಡಿದ್ದೀನಿ ಅಂತ ದೂರಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲರೂ ನಿರೀಕ್ಷೆ ಈಡೇರಿಸೋಕ್ಕಾಗದೇ ಇರ್ಬೋದು, ಅವರ ಆಸೆನ ಈಡೇರಿಸೋಕ್ಕಾಗದೇ ಇರ್ಬೋದು, ಆದರೆ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನಮ್ಮ ಹಿಂದುತ್ವದ ಪರ ಹೋರಾಟ ಅಭಿಮಾನವನ್ನೂ ಹುಟ್ಟಿಸಿದೆ, ಕೆಲವರಿಗೆ ಅಸಮಾಧಾನವನ್ನು ಸೃಷ್ಟಿ ಮಾಡಿದೆ. ಆ ಕಾರಣಕ್ಕೆ ಅಸಮಾಧಾನಿತರು ಇರ್ಬೋದು. ರಾಜಕೀಯ ಅಧಿಕಾರ ಆ ಆಸೆಯನ್ನು ಈಡೇರಿಸೋಕ್ಕಾಗದೇ ಇರುವಂಥ ಕಾರಣಕ್ಕೆ ಅಸಮಾಧಾನಿತರು ಇರ್ಬೋದು. ಆದರೆ ರವಿ ಕೆಟ್ಟದ್ದು ಮಾಡಿದ್ದಾನೆ ಅಂತ ಹೇಳೋಕ್ಕೆ ಯಾರೂ ಇಲ್ಲ. ಹಾಗೆ ಅವ್ರ ಪ್ರೀತಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇನ್ನಷ್ಟು ಕೆಲಸ ಮಾಡುವ ಒಂದು ಹುಮ್ಮಸ್ಸನ್ನು ಅವರು ನಮಗೆ ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ. ಯಾಕೆಂದರೆ ಅವರು ಇರ್ರೆಗ್ಯುಲಾರಿಟೀಸ್ ಇದ್ದಾವೆ, ಕಾನೂನುಬದ್ಧವಾಗಿ ನಡ್ಕೊಂಡಿಲ್ಲ. ಕ್ರಮಬದ್ಧವಾಗಿ FIR ರಿಜಿಸ್ಟ್ರಿಂದ ಹಿಡಿದು ಅರೆಸ್ಟ್ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಊರುಗಳಿಗೆ ಸುತ್ತಿಸಿದ್ರವರೆಗೂ ಕೂಡ ಅದು ಇನ್ಹ್ಯೂಮನ್, ಅಂದರೆ ಮಾನವ ಹಕ್ಕುಗಳಿಗೆ ದಮನ ಮಾಡಿದ್ದಾರೆ. ನಾನು ಶಾಸಕ ಬಿಟ್ಬಿಡಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ಕ್ರಮ ಏನಿರಬೇಕು ಅಂತ ರೂಲ್ಸಲ್ಲೂ ಇದೆ. ಹಲವಾರು ನ್ಯಾಯಾಲಯದ ತೀರ್ಪುಗಳು ಸೈಟೇಷನ್ನು ಕೊಟ್ಟಿದ್ದಾವೆ. ಅದೆಲ್ಲ ಇದ್ದರೂ ಕೂಡ ಆ ಬೆಳಗಾವಿ ಮಹಾನಗರದ ಕಮಿಷನರು, ಬೆಳಗಾವಿ ಗ್ರಾಮಾಂತರ SP ಯಾರ ಕುಮ್ಮಕ್ಕಿನಿಂದ, ಅವ್ರ ಕೆಳಗಡೆಯ ಕೆಲವು ಅಧಿಕಾರಿಗಳು ಯಾರ ಕುಮ್ಮಕ್ಕಿನಿಂದ ಹೀಗೆ ನಡ್ಕೊಂಡ್ರು ಅನ್ನೋದು ಹೊರಗೆ ಬರಲೇಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಜ್ಯುಡಿಸ್ಟಿಕ್ಷನಿಗೆ ಬರದೇ ಇರೋದನ್ನು ಹೇಗೆ ನನ್ನ ಮೇಲೆ ಮೊಕದ್ದಮೆ ದಾಖಲಿಸಿದರು, ಸತ್ಯಾಸತ್ಯತೆ ತನಿಖೆ ನಂತರ ಗೊತ್ತಾಗಲಿ. ಮೊಕದ್ದಮೆ ದಾಖಲಿಸಿ ನೋಟಿಸು ಕೊಡದೆ ಅರೆಸ್ಟ್ ಮಾಡಿ ಇಷ್ಟೆಲ್ಲ ಮಾಡಿದರು ಮತ್ತು ದೌರ್ಜನ್ಯ ನಡೆಸಿದರು. ನಾನು ಕೊಟ್ಟ ಕೇಸನ್ನ ಇವತ್ತಿಗೂ ರಿಜಿಸ್ಟ್ರ್ ಮಾಡಿಲ್ಲ. ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀವಿ. ಬೆಳಗಾವಿಯ ಶಾಸಕರು, ಅಲ್ಲಿಯ ನಾಯಕರು ಹೇಳ್ತಾ ಇದ್ದಾರೆ, ಕೇಸ್ ರಿಜಿಸ್ಟ್ರ್ ಮಾಡಲಿಲ್ಲ ಅಂದರೆ ನಾವು ಹೋರಾಟದ ದಾರಿ ಹಿಡಿಯೋಣ. ಯಾಕೆ ಮಾಡಲ್ಲ ಕೇಸನ್ನ? ಕಾನೂನುಬದ್ಧವಾಗಿ ದೂರು ಕೊಟ್ಟರು ಕೇಸ್ ರಿಜಿಸ್ಟ್ರ್ ಮಾಡಲೇಬೇಕು. ಯಾಕೆ ಮಾಡೋದಿಲ್ಲ ಕೇಸನ್ನ? ನನ್ನ ವಿರುದ್ಧ ಕೊಟ್ಟ ಕೇಸು ವಿತಿನ್ ಸೆಕೆಂಡ್ ರಿಜಿಸ್ಟ್ರ್ ಆಗಿ, ಕೇಸ್ ರಿಜಿಸ್ಟ್ರ್ ಆದ ಕೆಲವೇ ನಿಮಿಷಗಳಲ್ಲಿ, ಗಂಟೆನೂ ಅಲ್ಲ ನಿಮಿಷಗಳಲ್ಲಿ ವಿತೌಟ್ ನೋಟಿಸು ಅರೆಸ್ಟ್ ಮಾಡ್ತಾರೆ. ನಾನು ಕೊಟ್ಟ ಕೇಸನ್ನ ಯಾಕೆ ರಿಜಿಸ್ಟ್ರ್ ಮಾಡಲ್ಲ? ಹಾಗಾಗಿ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅವ್ರ ಮೇಲೆ ಕ್ರಮ ಆಗದೇ ಇದ್ದರೆ, ಮೊಕದ್ದಮೆ ದಾಖಲಿಸಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಬಂದಿರೋರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಹೋರಾಟದ ದಾರಿ ಹಿಡಿತೀವಿ. ಕಾನೂನುಬದ್ಧವಾದ ಹೋರಾಟನೂ ಮಾಡ್ತೀವಿ. ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ.